ಬೆಳಗ್ಗೆ ಹೋಯ್ಕೊಂಡೋಣ ಟೈಟ್ ಆಗಿಲ್ಲಿ ಟೈಟ್ ಆಗಿರ್ಲಿ ಅಯ್ಯಯ್ಯಯ್ಯೋ ಜನ ನಿಲ್ಲೋಳ ಹೋಗತ್ತಾಗೆ ಇನ್ನೋಳ ಹೋಯ್ಕೊಂಡೋಣ ರೆಸ್ಪೆಕ್ಟೇ ಇಲ್ಲ ನಮ್ಗೆ ಮುಂಚೆನೆ ನೋಡ್ತೀವಿ ಎಲ್ಲ ರೆಸ್ಪೆಕ್ಟ್ ಕೊಡೋದ್ರೆ ನಿಮ್ಗೆ ಅಲ್ಲ ಎಷ್ಟು ಕೊಟ್ಟು ಹೊಡೆದಿದೆ ಬೆಳಿಗ್ಗೆ ಇಪ್ಪಾಟಿ ಟೈಟ್ ಆಗಿದೆ ಒಂದು ಕ್ವಾರ್ಟರ್ಗೆ ಟೈಟು ಬೆಳಿಗ್ಗೆ ಎಲ್ಲ ನಾಷ್ಟ ಮಾಡೋ ಟೈಮಲ್ಲಿ ಎಣ್ಣೆ ಹೊಡೆದಿದ್ದಿಲ್ಲ ಏನಾಯ್ತು ಏನಾಯ್ತ್ರ ಏನೋ ಇಲ್ಲೇ ಹೋಯ್ಕೊಂಡೋಣ ಹೊಡೆದಿ ಎತ್ಬಿಡ್ತಾರ ಕೆಂಚ ನಿನ್ಗೆ ಇಲ್ಲಿ ನೋಡೋಣ ಏನಂತ ಇದ ನಮ್ಮ ಹುಡ್ಗಂಗೆ ಅವಾಜ್ ಆಗ್ತಾವನ ನಿನ್ಗೆ ಏನಂದ ಬಾ ಅವಾಜ್ ನಿನ್ಗೆ ಆಗ್ತಿರೋದು ಆವಾಜ್ ಹಾಕೋತೆ ಆವಾಜ್ ಹೆಂಗೆ ಹೋಯ್ಕೊಂಡೋಣ ಮಾತಾಡು ಆವಾಜ್ ದರ್ಪಡ ನಾವು ಇದ್ದೀವಿ ಬೇಡ ಬಿಡು ಚೇ ಪಾಪ ಬಿಡು ಹೋಯ್ಕೊಂಡೋಣ ಛೇ ಛೇ ಅಲ್ಲಿ ಬಾ ಹಿಂಗೆ ಮಾತ್ರ ಗೈಸ್ ಹೊಡೆದ್ರೆ ಮಾತ್ರ ಕೆಂಚನಿಗೆ ಕೆಂಚ ನಿನ್ಗೆ ಏಟು ಇಲ್ಲಿ ನೋಡಿ ಇಲ್ಲಿ ನಿನ್ಗೆ ಆವಾಜು ಅದಕ್ಕೆ ನಾನು ದುಡ್ಡು ಕೊಡ್ಬೇಕಾ ಎದ್ರಕಲ್ವಾ ಕೆಂಚನ್ ಕಂಡ್ರ ಈಗ ನನಗೆ ಅವ್ರಿಗೆ ಏನ ಮರೆಯ ನಿನ್ಗೂ ಅವ್ನಿಗೆ ಏನಂದ್ರೆ ನನ್ಗೇನು ಗೊತ್ತು ನನ್ ಕೇಳ್ರ ನೀನು ನಂಗೂ ಏನ ನನಗೆ ಗೊತ್ತಿಲ್ಲ ನಾವು ಇಷ್ಟೆಲ್ಲ ವಿಡಿಯೋ ಮಾಡ್ತೇವೆ ನಾವು ಈಗಲೇ ಕುಡ್ಕೊಂಡು ಟೈಟ್ ಆಗಿದೆ ಇನ್ನೊಂದು 90 ಹೊಡೆದ್ರೆ ಇಲ್ಲೇ ದಬಾಕತಿ ಇಲ್ಲೇ ದಬಾ ಕೊಡ್ತಿದ್ದೆ ರಾಮೇಂದ್ರ ಶಿಸ್ತಾಗಿ ಜಿನಳೆ ಯಾರೇ ಹೇಳ್ತಿದ್ರು ನನ್ನ ಲಿಮಿಟು 90 ಬಿಟ್ಟು ಮೇಲೆ ಹತ್ತದೇ ಇಲ್ಲ ಒಂದು 90 ಡೈಲಿ 90 ಅಷ್ಟೇ ಕುಡಿಯೋದು ನಾನು ಅಂತಿದ್ರು ಯಾರೋ ಈಗ ನೋಡ್ರ ಬೆಳಿಗ್ಗೆನೆ ಕುಡ್ಕೊಂಬಂದು ಟೈಟ್ ಹಾಕುತ್ತವ್ರ ಈಗ 90 ಹೊಡೆದಿರೋದು ಒಂದು ಕ್ವಾಟ್ರು ಗೈಸ್ 90 ಹೊಡೆದಿರೋದು ಏನೋ ನಾಟಕಗಳು ಆಡೋದ್ರೆ ಆಡ್ತೀಯಲ್ಲ ಅಲ್ಲಿ ನೋಡಲ್ಲಿ ವಿನಯ್ ನಿನ್ಗೆ ರೆಸ್ಪೆಕ್ಟ ಕೊಡ್ತಿಲ್ಲ ಮಾತಾಡ್ಸ್ತಿಲ್ಲ ನೀನು ಬೈಕ್ ಉಂಟಣ ಬೆಳಗ್ಗೆನೆ ಎಣ್ಣೆ ಹೊಡ್ಕೊಂಡು ಫುಲ್ ಟೈಟ್ ಆಗವ್ರೆ ಇಲ್ಲ ಪಜಿ ಯಾರು ಇವರೆಲ್ಲ ಓರಿ ವಯಸ್ಸಾಯಿ ಯಾರು ನೀವೆಲ್ಲ ಅವಳ್ಯಾರು ಬಾಪ್ ಕಟ್ಟಿಂಗು ಇಲ್ಲ ಆತರ ಏನಿಲ್ಲ ಇವತ್ತು ಸಂಡೇ ರಜಾ ಹಾಕಿದ್ದೇನೆ ರಜಾ ಹಾಕ್ಬಿಟ್ಟು ಮನೇಲಿ ಅವನೇ ಮನೇಲಿ ಎಲ್ಲಿದೆ ರಾಮೇಂದ್ರಲ್ಲಿ ಕೂತ್ಬಿಟ್ಟು ರಾಮದಲ್ಲಿ ಈಗ ಮನೆಗೆ ಹೋಗ್ತೀನಿ ನಾಷ್ಟ ಮಾಡಿದ್ಯಾ ಇಲ್ಲ ಹೋಗಪ್ಪ ಹೋಗ್ ಮನಿಗೆ ಹೋಗು ನಾಷ್ಟ ಮಾಡಿದ್ರೆ ಇಲ್ಲ ಮತ್ತೆ ಈ ಥರ ಇವರು ವಿಡಿಯೋ ಮಾಡಿದ್ರೆ ತರಗಿಸ್ಕೊಬಿಡಿ ಬಾಯ್ ಮಜಾ ಇದೆ ಪುಡ್ಬಿಡಿ ಸತಿಗೆ ಬುಡಂಬರ ಆಯ್ತ ಬೋಯ್ ಬಿಡ ಸಾಂಗ್ ಹೇಳ್ಬಿಡೋಣ ಕಾಳೆ ಬಾಟ್ಲು ಒಂದು ಸಾಂಗ್ ಹೇಳ್ಬಿಡೋಣ ಅಣ್ಣ ಒಂದೇ ಒಂದು ಸಾಂಗ್ ಹೇಳ್ಬಿಡೋಣ ಅಲ್ಲಿಲ್ಲಿ ಹುಡಕದಿರು ಜೋರಾಗಿ ಮಾದೇವನ ಭಕ್ತರ ಮನೆಯಲ್ಲೇ ಮನೆ ಮಾಡಿರುವವರ ಅಲ್ಲಿಲ್ಲಿ ಹುಡಕದಿರು ಸ್ವಾಮಿ ಮಾದೇವನ ಗುಡಿಯು ಸುತ್ತಲು ಬೇಡ ಗಿರಿಯುವತಲು ಬೇಡ ವೇದ ಓದಲು ಬೇಡ ನಾದ ಮಾಯನು ಬೇಡ ಗುಡಿಯು ಸುತ್ತಲು ಬೇಡ ಗಿರಿಯು ಹತ್ತಲು ಬೇಡ ವೇದ ಓದಲು ಬೇಡ ನಾದ ಮಾಯನು ಬೇಡ ಸದಗಳು ಸಂಗ ಬೇಡ ನಾನೆಂದು ಮೆರಿಬೇಡ ಮನದಲ್ಲಿ ಮಾದೇವನ ನೀ ಮರೆಯಬೇಡ. ಸ್ವಲ್ಪ ಅರ್ಜೆಂಟ್ ಇದೆ ನನಗೆ. ಸೂಪರ್ ಬಿಡೋಣ, ಸೂಪರ್ ಸಾಂಗ್ ಹೇಳಿದ್ರಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಉಗಿ ಮೊಕ್ಕೆ ಸಿದ್ದಪ್ಪಾಜಿನ ಒಳ್ಳೆ ಆಟ ಹೇಳೋಣ ಗುರು. ಹಂಗಲ್ಲ,
ನೀ ಏನಣ್ಣ ಬರೀ ಸುಳ್ಳು ಹೇಳ್ಕೊಂಡ ಜೀವನ ಕಳ್ದ್ಬಿಡ್ತೀಯ ಅಣ್ಣ ನೀನು ಇಂಜಿನಿಯರು ಹಬ್ಬಾ ಇಂಜಿನಿಯರ್ ಇವಾಗ ಸಂಡೇ ನಾನು ಇವನ್ ಮಾತು ಕೇಳ್ಕೊಂಡು ಇಲ್ಲ ಮತ್ತೆ ಗಾಯ್ಸ್ ಇವಾಗ ನಾನು ಮತ್ತೆ ಸಿದ್ದಣ್ಣ ಕೆಂಚಣ್ಣ ವೆಂಕಟೇಶಣ್ಣ ನಾವೆಲ್ಲರೂ ಇದಕ್ಕೆ ಹೋಯ್ತಾ ಇದ್ವಿ ತಾರ್ಕಾಯಿ ಮೀನು ತಿನ್ನಕ್ಕೆ ತಾರ್ಕಾಗಿ ಹೋಯ್ತಾ ಇದ್ವಿ ತಾರ್ಕಾಗಿ 4-5 ಮೀನು ತಿನ್ಕೊಂಡು ಒಬ್ಬೊಬ್ರು 2-3 ಮೀನು ತಿನ್ಕೊಂಡು ಸಿದ್ದಣ್ಣ ನೀನು ಎಷ್ಟು ತಿಂದ? 2 ಅಣ್ಣ ನೀ ಎಷ್ಟು ಮೀನು ತಿಂದ? ಒಂದು ಬರೀ ಒಂದ್ ಮೀನು ಕೆಂಚ ನೀನು 2 ಗ್ಯಾಸ್ ನಾನು ಮಾತ್ರ 3 ಇಲ್ಲ 4 ಇಲ್ಲ 5 ತಿಂದ್ಬಿಡ್ತೀನಿ. ನಾನು ಅಷ್ಟು ಪವರ್ಫುಲ್ ಆಗಿದ್ದೀನಿ. ಆಗೋಯ್ತು ಇಂಜಿನಿಯರು ಇಂಜಿನಿಯರು ಬೇಗ ಹಾಕ್ರಪ್ಪ ಇಂಜಿನಿಯರು. ಗ್ಯಾಸ್ ಇವರು ನರ್ಸರಿ ಇಂಜಿನಿಯರ್ ಇವರು. ಕೋರಲ್ಲ ಯಾವ ಕೋರಲ್ಲ ಅಲ್ಲಿ ನೋಡಲಿ ನಿಂದ ಹಂದಿ ಕೋರಲ್ಲ ಅಂತ ನನ್ನೆಲ್ಲ ಗಾಯ್ಸ್ ನನ್ನ ತಮ್ಮ ಕಾರ್ತಿಕ್ ನಾನು ಹಂದಿ ಕೋರಲ್ಲ ಗೈಸ್ ನೋಡಿ ನಾವು ತಾರ್ಕಾಗಿ ಹೋಗೋಕ್ಕೆ ಟೈಮ್ ಆಗದೆ ಅಂದರೆ ಇನ್ನೊಂದಿಷ್ಟು ದೂರ ಹಾಕ್ತೀನಿ ಅಂದ್ಬಿಟ್ಟು ನೀರು ಸುಮ್ಮನೆ ಎಲ್ಲದಕ್ಕೂ ಹಾಕ್ತಾವ್ರೆ. ನಮ್ಮನ್ನ ಸಿದ್ದಣ್ಣ ಕಾಯಿಸ್ತವ್ರೆ ಗೈಸ್. ಸಿಕ್ಕಾಬಟ್ಟೆ ಬೇಜಾರು ಮಾಡ್ತಾವ್ರೆ. ನಾವು ಬೇಜಾರಾದರೆ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರ್ತೀವಿ. ತಾರ್ಕೈಲಿ ಯಾರು ನೋಡಿದವ್ರು ನೀನು ಮುಖ ತೊಳ್ಕೊತಿದ್ದಿಲ್ಲ ಹಾಂ ಗೈಸ್ ನೋಡಿ ಅಲ್ಲ ತಾರ್ಕೈಲಿ ಯಾರು ಬರ್ತಾರೆ ಯಾರು ನೋಡಕ್ಕೆ ಬರ್ತಾರೆ ಅನ್ನೋದು ಗೊತ್ತಾಯ್ತಿಲ್ಲ. ಟವಲ್ ತಗೊಂಡು ಮುಖ ಸಿಟ್ಕೊಂಡು ತಲೆ ಬಾಚ್ಕೊಂಡು ಏನ ನೀನು ಸೋಕಿ ನನ್ನ ಗಾಡಿ ಎತ್ಕೊತೀನಿ ಅಂತ ನನ್ನ ಗಾಡಿ ಎತ್ಕೊಳ್ಳೋ ಕೆಂಚದ ಸಾಕೋಣದ ಗೈಸ್. ಇವಾಗ ನಾನು ಕೆಂಚ ಒಂದು ಗಾಡೀಲಿ, ವೆಂಕಣ್ಣ ಸಿದ್ದಭಯ್ಯ ಒಂದು ಗಾಡೀಲಿ ತಾರ್ಕಾಗಿ ಹೋಗಿ ನುಗ್ಗಿ ಮೀನು ತಿಂದ್ಬಿಡೋದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಗೈಸ್ ಇವಾಗ ನಾವು ತಾರ್ಕೆಗೆ ಬಂದು ನಾನು ಕೆಂಚ ಎಲ್ಲರೂ ಈಗ ಮೀನುಗಳು ಬೇಯಿಸ್ತಾವೆ. ಕಟ್ಟಿಸ್ಕೊಂಡು ಪಾರ್ಸಲ್ನ ಹೊರಗಡೆ ಹೋಗಿ ತಿಂತೀವಿ. ಅಣ್ಣವರೆಲ್ಲ ಬೇಯಿಸ್ತವ್ರೆ. ಇದೆಲ್ಲ ಬೇಡ ಗೈಸ್. ನಮ್ಮ ಹುಡುಗರು ಎಲ್ಲೇ ಹೋಗ್ಲಿ ಜಗಳ ಆಡೋ ಬುದ್ಧಿ ಮಾತ್ರ ಬಿಡಲ್ಲ. ನೋಡಿ ಆಗ್ಲೇ ಇವ್ರಿಬ್ರು ಹೊಂಟ್ಕೊತಾವ್ರೆ ಬರೀ ಇಂಥದ್ದೇ. ಗೈಸ್ ತಾರಕ ಜಲಾಶಯ ಒಂದು ಸ್ವಲ್ಪ ನೀರು ಬಿಟ್ಟವ್ರೆ. ನೀರು ಇಷ್ಟ ಇದೆ ಗೈಸ್. ಗೈಸ್ ಮೀನೆಲ್ಲ ಇಲ್ಲಿಗೆ ಪಾರ್ಸಲ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಎಲ್ಲನೂ ಚೆಂದಾಗಿ ತಿಂದ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲೇ ಒರೆಸ್ಬಿಟ್ಟು ಇಲ್ಲೇ ಹೊಂಟೋಗ್ಬಿಡ್ತೀವಿ. ಏನಣ್ಣ ಬಾಯಲ್ಲಿ ಆಗಲೇ ಜೋಲ್ಗಿಲ್ ಬತ್ತಿದ್ದ. ಫೇವ್ರೇಟ್ ಅಲ್ವಾ ಮೀನು? ಸಿದ್ದಣ್ಣ ಫೇವ್ರೇಟ್ ಅಲ್ವಾ ನಿಂಗೆ ಮೀನು? ಮೀನು ಅಂದ್ರೆ ತುಂಬ ಆಸೆ. ಯಾರು ತಾರ್ಕಾಗಿ ಹೋಯ್ತಿದ್ರೆ ನಂಗೆ 2 ಮೀನು ತಗೊಂಬಂದು ಅಂದ್ರೆ ಊರೆಲ್ಲ ನಿಂತ್ಕೋದು ಗೈಸ್. ಇವತ್ತೇ ಬಂದಿರೋದು ಇತ್ತಾಗ ಕೆಂಚ ಅಲ್ಲಿ ನೋಡಲಿ ಬಾಲ ಹಾಕಿ ಗೈಸ್. ಇವಾಗ ಎಲ್ಲ ತಿನ್ಕೊಂಡು ಮತ್ತೆ ಬಂದು ಪಾರ್ಸಲ್ ಮಾಡಿಸ್ಕೊತಿದ್ದೀವಿ. ಇವರು ಮತ್ತು ಅವರು ಎಲ್ಲರೂ 2 ಮೀನು 3 ಮೀನು ಎಲ್ಲ ಪಾರ್ಸಲ್ ಮಾಡಿಸ್ಕೊತವ್ರೆ. ನಾನು 1 ಮೀನು ಪಾರ್ಸಲ್ ಮಾಡಿಸ್ಕೊತಿದ್ದೀನಿ ನಮ್ಮ ಅಪ್ಪಂಗೆ. ಮತ್ತು ಇಲ್ಲೇ ಒಂದು ಹಾಪ್ ಕುಸ್ಕ ತಿನ್ಕೊಂಡು ಮನೆಗೆ ಹೊಂಟೋಗ್ಬಿಡ್ತೀವಿ. ಏನಣ್ಣ ಬಾ ಒಳಕ ಅದೇ ಕಾಸ್ಕೋದೆ ಗೈಸ್. ಇಲ್ಲಿ ಸಕ್ಕತ್ತಾಗಿ ಮೀನು ಸಿಗ್ತವೆ. ಈ ಒಣ್ಣ ಸಕ್ಕತ್ತಾಗಿ ಮೀನು ಕೊಡ್ತಾರೆ ಗೈಸ್. ಬೆಸ್ಟ್ ಮೀನು ಕೊಡ್ತಾರೆ. ಏನೇ ಗೈಸ್ ಇವಾಗ 1000 ಎಷ್ಟು ಬಿಲ್ ಆಗಿರೋದು? 1080 ರೂಪಾಯಿ ಬಿಲ್ ಆಗೈತೆ. ನಮ್ಮ ಹತ್ರ ದುಡ್ಡೇ ಇಲ್ಲ. ಫಸ್ಟ್ 600, ಈಗ 1080. ಕಾಸಿಲ್ಲ. ಅವ್ರ ಈಗ ಫೋನ್ ಪೇ ಮಾಡಿಸ್ಕೋಬೇಕು. ಕುಸ್ಕ ಪಸ್ಕ ಅದು ಇದು ಎಲ್ಲ ಚೆಂದಾಗಿ ತಿಂದ್ಬಿಟ್ಟು. ಹಾಂ
ಕುಸ್ಕದ್ದು 180 ರೂಪಾಯಿ. ಲೆಕ್ಕಕ್ಕೂ 70 140 ಅಪ್ಪ ಸರಿ ಬಿಡು ಕುಸ್ಕ. ಜಾಸ್ತಿ ಕೊಡು. ಲಾಕ್ ಮಾಡ್ತಿರೋದು. ಲಾಕ್ ಮಾಡಿದೆ ಲಾಕ್ ಬ್ಲೂ ಎಕ್ಸ್ಪ್ರೆಸ್ ಅಂತಲ್ಲ. ಯಾವ್ರವ್ರಣ್ಣ? ಮೈಸೂರು. ನಾವು ಮೈಸೂರು. ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಲೆಕ್ಕ. ಇವರಿಬ್ರು ವಾದ ಮಾಡ್ತಾವ್ರೆ ಗಾಯ್ಸ್. ನೀನು ಹೇಳದ್ ಮೇಡಮ್ 50 ರೂಪಾಯಿ ಜಾಸ್ತಿ ಅದೇನೋ ಅಂತಾರಲ್ಲ ಹಂಗ ಹೇಳಿದ್ದು ಅವ್ನಿಗೆ ನಿಧಾನ ಕೇಳಿದ್ರೆ ಅವ್ನಿಗೆ ಅರ್ಥ ಆಯ್ತಿರ್ಲಿಲ್ವಾ? ಕ್ಯಾಲಿಕೇಟರ್ ನಾವು ಹೊಡೆದ ನಾವು ಇಸ್ಕೊಳ್ಳಿಲ್ವಾ? ಅಲ್ಲಿ ಏನಾಗಿತ್ತು ಅಂದ್ರೆ ಅಂಗಡಿಲಿ ಇನ್ನು 50 ರೂಪಾಯಿ ಇಲ್ಲ 40 ರೂಪಾಯಿ ಜಾಸ್ತಿ ಹೇಳ್ಬಿಟ್ಟಿದ್ರು. ಕೆಂಚ ಅಂತ ಕಂಡಿಡ್ಬಿಟ್ಟು 50 ರೂಪಾಯಿ ಜಾಸ್ತಿ ಹೇಳ್ಬಿಟ್ರೆ ಇನ್ನು 40 ರೂಪಾಯಿ ನಾವು ಕೊಡ್ಬೇಕಾಗಿರೋದು ಅಂದ್ಬಿಟ್ಟು ಅದನ್ನ ಕಂಡಿಡ್ದು ಅದನ್ನ ಇನ್ನು 10 ರೂಪಾಯಿ ಕೊಟ್ಬಿಟ್ಟು ಇದು ಏನೇನೋ ಆಗಿ ಏನೇನೋ ಮೀನುಗಳು ಎಲ್ಲರೂ ಇಲ್ಲಿ ಪಾರ್ಸಲ್ ಮಾಡ್ಕೊಂಡಿದ್ದೀವಿ 3 ಕವರಲ್ಲಿ. ಅವರು ಅಲ್ಲಿ ನೋಡಿ ನಡಿ ಮುಂದಕ್ಕೆ ಮನೆಗ ಗೈಸ್. ಇವಾಗ ನಮ್ಮ ಪ್ರವೀಣಂಗೆ ತಾರ್ಕೆಯಿಂದ ಮೀನು ಕಟ್ಟಿಸ್ಕೊಂಬಂದಿರೋದನ್ನ ಕೊಡ್ತಾ ಇದ್ದೀನಿ. ನಮ್ಮ ಪ್ರವೀಣಂಗೆ 3 ಮೀನು ಕಟ್ಸ್ಕೊಂಬಂದಿದ್ರಿ ನೋಡಿ. ನಮ್ಮ ಪ್ರವೀಣಂಗೆ ಯಾವ ಥರ ಸಹಾಯ ಮಾಡ್ತೀನಿ. ಪ್ರವೀಣ ಏನು ಸಮಾಚಾರ? ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಫಾರ್ ಯು ಫಿಶ್. ಏನು ಇಂಗ್ಲೀಷಲ್ಲಿ ಹೇಳ್ಬಿಟ್ಟ, ನಮ್ಗೇನು ಅರ್ಥನೇ ಆಗಲಿಲ್ಲ ಗೈಸ್. ಸರ್ವಿಕಾ ಮೀನು ತಿಂತ್ಯಾ? ಮೀನು ತಿಂತ್ಯಾ? ಮೀನು ಮುಳ್ತಿದ್ಯಾ ನೀನು? ಹಾಂ ಏನು ತಿಂತ್ಯಾ? ಮೀನು ತಿಂತ್ಯಾ? ಸರಿ ಇಲ್ಲ ಹೇಳು, ಅಲ್ಲೇ ಕಳಿಸ್ಬಿಡಿ. ಇಲ್ಲಿ ಪ್ರವೀಣ ಅನ್ಬಾಕ್ಸ್ ಮಾಡ್ತಾ ಮೀನ. ವಂಡರ್ಫುಲ್. ಬ್ಯೂಟಿಫುಲ್. ಬಾಲ ಅವನ್ನೆಲ್ಲ ಮಿಕ್ಸ್ ಮಾಡಿ ಬಾಲ ಸೇರ್ಸ್ ಹಾಕ್ಬಿಟ್ಟವನೆ ಗಾಯ್ಸ್. ಬುರುಡೆನೂ ಕಾಣಿಸ್ತಾ ಇಲ್ಲ, ಇಲ್ಲಿ ಮಧ್ಯದ್ದು ಕಾಣಿಸ್ತಾ ಇಲ್ಲ, ಬಾಲ ಒಂದು ಕಾಣಿಸ್ತಾ ಐತೆ. ಈ ಬಾಲ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ತಿನ್ ನೋಡ. ಅವಾಗ ಮೊದಲು ಕೈ ತೊಳ್ಕೊ ಬಂದಿ, ಕೈ ತೊಳ್ದಿಲ್ಲ ಗಾಯ್ಸ್. ನಾನು ಇಲ್ಲೇ ತೊಳೆಯೋಣ. ಬಾಬಾ ಇವ್ರಿಗೊಂದು ಮೀನಾ ಕೊಡಿ ಮೊದಲು. ಹಳದ್ ನಿಲ್ಸ್ತಾಳ ಕೊಡು ಪ್ಲೇಟ. ಮೀನು ಯಾಕಿತ್ತ ಅದ? ಬೇಡ ನೀನು ತಿನ್ಬೇಡ ನೀನು. ತಾರ್ಕಾಗ ಹೋಗಿತ್ತು ನಾವು. ಯಾರು ಹೋಗಿದ್ರಿ? ಯಾವನ್ ಗುರು ತಿನ್ಬೇಕು ಅಂತ ಹಾಕೋಣ, ತಿನ್ಬಾರ್ದು ಅಂತ ಹಾಕೋಣ ಗುರಿ ಡಬ್ಬ ನನ್ನ ಮಗ. ಅಣ್ಣ ಇದು ಮಾಡ್ಕೊಡೋಣ, ಮನೆ ಒಳಗೆ ತಗೋವಲ್ ನೀವು. ಹಂಗಾರೆ ತಾವಲ್ಲಿ ಒಂಚೂರು ಇದು ಮಾಡ್ಕೊಬಿಡಿ ಬಿಸಿ. ಪ್ರಶಾಂತ ಅದೇ ಆಗೋದು ಎಡವಟ್ಟಾಗದು. ಸಾಕು. ಮಾಣಿ ಇತ್ತು, ಸಾರಿ ತಿನ್ನೋದು ಕಾಣಿ ಖಾರ ನೋಡೋ. ಅಣ್ಣ ಮುಳುಗಿಲ್ಲ ಹಾಕಿ ಸೇರಿಸ್ಬಿಟ್ಟು ಕೊಟ್ಬಿಟ್ಟೆ ಕಣಪ್ಪ. ಚೆನ್ನಾಗಿದೆ ಸರಿ ಕಾ. ಸೂಪರ್ ಅಣ್ಣ, ಸೂಪರ್ ಬಿಡು. ಸೂಪರ್. ಏನೇನು ಹಿಂಗೆ ಅನ್ನೋದು ಏನದ ಮಾಣಿ ಖಾರ. ಕೇಳಿಸಿಕೊಳ್ಳಬೇಕೆಂದು ವಿನಂತಿ. ಶಶಾಂಕ್ ಅವರೇ ಲವ್ ಯು ಬಚ್ಚೆ. ಶಶಾಂಕ್ ಅವರು ನೀಟಾಗಿ ಪಬ್ಜಿ ಆಡ್ಬೇಕು, ಈ ಕಡೆ ಬರ್ಬೇಕು. ಹೋಯ್ ಮತ್ತ ಬಿಗ್ ಬಾಸ್ ಕರಿ ಬಸಪ್ಪ ಅವರು ಆಚೆ ಬರ್ಬೇಕಾಗಿದೆ. ಸೌಂಡ್ ಕೊಡ ಇದು ಬಿಗ್ ಬಾಸ್. ಇನ್ನೊಂದು ಸೌಂಡ್ ಕೊಡ. ಸೀಸನ್ 12 ಕಮರ. ಇದು ಸೀಸನ್ 12 ಎರಡನೇ ವಾರ 2ನೇ ರೌಂಡ್. ಈಗ ಗಿಲ್ಲಿ ಕಾವ್ಯ ಮಧ್ಯೆ ಏನೇನೋ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಇಬ್ರಿಗೂ ಲವ್ ಆಗಿದೆ. ಗಿಳಿ ಅಲ್ಲ, ಗಿಳಿ ಮತ್ತು ಕಾವ್ಯ. ಶಶಾಂಕ್ ಏಯ್ ಶಾಕ್ ಆಯ್ತಾ? ಮೈಕ್ ತಗೊಂಡಿದ್ದೀನಿ ಅಂತ. ಶಾಕ್ ಆಗ್ಲೇಬೇಕು ಅಂತ ತಾನೇ ನಾನು ಈ ಮೈಕ್ ತರಿಸಿರೋದು.
ಹೂವಿನ ಬಾಣದಂತೆ ಕಾಣದಂತೆ ಆಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ನೀ ಬಂದ ಬೆಲೆ ಬಾಕಿ ಮಾತೇನೋ ನೀನು ಸಂಗೀತ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ರಾಮನೃತ ಪದ್ಯ ಆಡ್ತಿರುವಂತೆ ನಾಟಕ ಮಾಡುತ್ತಿರುವಂತೆ ಕೆಂಚ ಬರ ಇಲ್ಲಿ ಕೆಂಚ ಮಾಡೋ ಸೆಡೆ ತರ ಈ ತರ ಬಿಲ್ಡಪ್ ಕೊಡ್ತಿದ್ದೆ ನಾವ್ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕೇನೋ ಕಾಮಿಡಿ ಇರ್ಬೇಕಪ್ಪ ಚಿನ್ನ ಇಲ್ಲ ಮಾತಾಡ್ತಾ ಇದ್ರೆ ಕಾಮಿಡಿ ಇರ್ಬೇಕು ಆಯ್ತಮ್ಮ ತಮ್ಮ ಕೆಂಚು ಕೆಂಚು ಏನೋ ಸಮಾಚಾರ ಗಾರ ಕೆಲಸ ಕಡೆ ಹೆಂಗೆ ಗುರುವರು ಗಣಿತ ಕೊಯ್ತವ್ರೆ ಕಾರ್ ಓಡಿಸ್ಕೊಂಡು ನೋಡಿ ಕಾರ್ ಓಡಿಸೋದ್ರೆ ನಾವೇ ಡೀಸೆಲ್ ಹಾಕೋಗುತ್ತೆ ಆದ್ರೆ ಗುರುವರೇ ಸಂಬಳ ಸಿಗುತ್ತದೆ ಕಾರ್ ಓಡಿಸ್ಕೊಂಡು ದುಡ್ಡು ಮೇಲು ಮಾಡ್ತಾರೆ ತಿಮ್ಮಿಗೌಡವರು ಸುಸಂಕಾನ ಏನು ಪಬ್ಜಿ ಆಡಲಿಕ್ಕೆ ಭಾರಿ ಕಾತುರದಿಂದ ಕಾಯ್ತಾ ಇದ್ದೀವಿ ನೋಡ್ಲಿಕ್ಕೆ ಅವ್ರ ಈ ಕಡೆ ಬರ್ತಾನೆ ಇಲ್ಲ ಏನು ಮಾಡಕ್ಕಾಗಲ್ಲ ಸಿಂಗಲ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ವಾ? ನಿಮ್ ತಮ್ಮ ಶರತ್ ಕನ್ನಡಿ ಎಲ್ಲಿ ಇದ್ರಿ ಅಲೋನ್ ವಿಜಯ್ ಅಂಡ್ ದೇವ್ರು ಯಾಕೆ ಈ ತರ ಏಪ್ಪ ನಕಲಿ ಇವತ್ತು ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿದ್ದ ಹಂಗೆ ಸಂಡೇ ವೆಬ್ಬಿಸ್ಗೆ ನಾಟಿ ಕೋಳಿ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಸಾಕೋರ್ ಮನೆ ಹತ್ರ ಅವನು ಬರೀ ಫೋನ್ ಹಿಡ್ಕೊಂಡಿದ್ದ ಅದಾದ್ಮೇಲೆ ದಿನವಳಿ ತಲೆಗೆ ಸಿಕ್ಕತ್ತವನು ನೋಡಿ ಇಲ್ಲಿ ಏಪ್ಪ ನಕ್ಕಂದೆ ದಿನವಳಿ ಕುಟ್ರರು ಬರ್ತೈತೆ ಗೊತ್ತಾಯ್ತ ನನಗೆ ಕತ್ತೈತೆ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಪಂಚಾಯತಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇನ್ವೆಸ್ಟ್ ಮಾಡೋ ಬಿಸ್ನೆಸ್ ಮ್ಯಾನ್ ರಿಯಲ್ ಎಸ್ಟೇಟ್ ಅಲ್ಲಿ ನನಗೆ ಶೋಪಿ ಆಗ್ತದೆ ಅಂದ್ರೆ ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಇದೇ ತರ ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಬಾಯ್ ಟಾಟಾ.